ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ಮೊದಲಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ನಿಮಗೂ ಕೂಡ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಫಿಶ್ ತವಾ ಫ್ರೈ. ಗ್ರೀನ್ ಮಸಾಲಾನ ಬಳಸ್ಕೊಂಡು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಫಿಶನ್ನು ಹಾಕ್ಕೊಂಡು ಉಪ್ಪು ಮತ್ತು ವೆನಿಗರ್ನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ವೆನಿಗರ್ ಇಲ್ಲ ಅಂದರೆ ನೀವು ನಿಂಬೆ ರಸ ಕೂಡ ಹಾಕ್ಕೊಬೋದು. ಚೆನ್ನಾಗಿ ತೊಳ್ಕೊಳ್ಳಿ, ಸ್ವಲ್ಪನೂ ಬ್ಲೆಡ್ ಇಲ್ಲದೆ ಇರೋ ಥರ. ಹಾಗೆ ಪಕ್ಕದಲ್ಲಿ ಒಂದು ಬೌಲಿಗೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ 3 ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಪಕ್ಕಕ್ಕೆ ತೆಗೆದಿಟ್ಟು ಒಂದು ಜಾರನ್ನು ತಗೊಂಡು 5ರಿಂದ 6 ಹಸಿಮೆಣಸಿನಕಾಯಿ ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದೆರಡು ಜಾಸ್ತಿ ಸೇರಿಸ್ಕೊಳ್ಳಿ. ಹಾಗೆ 2 ಇಂಚು ಶುಂಠಿ, ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿಯಷ್ಟು ಪುದೀನನೂ ಕೂಡ ಅದಕ್ಕೆ ಸೇರಿಸಿ 1 ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಬೌಲಿಗೆ ರುಬ್ಬಿದಂತಹ ಮಸಾಲಾನ ಹಾಕ್ಕೊಂಡು ನಾವು ಮೊದಲೇ ಮಿಕ್ಸ್ ಮಾಡಿದಂಥ ಕಾರ್ನ್ಫ್ಲೋರ್, ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಿ. ಇಷ್ಟ ಆದರೆ ಫಿಶ್ಶಿಗೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಮಸಾಲ ರೆಡಿ ಆಗುತ್ತೆ. ಸೊ ಫಿಶನ್ನು ಹೀಗೆ ಮಧ್ಯ ಹೀಗೆ ಲೈನ್ಸ್ ಎಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಹಾಕುವಂತಹ ಮಸಾಲ ಎಲ್ಲ ಪೂರ್ತಿ ಫಿಶ್ಶಿಗೆ ನೀಟಾಗಿ ಹಿಡ್ಕೊಳ್ಳುತ್ತೆ. ನಾವು ಮ್ಯಾರಿನೇಟ್ ಮಾಡ್ತೀವಲ್ಲ, ಆಗ ಅದರಲ್ಲಿ ಬಳಸಿದಂತಹ ಖಾರ, ಉಪ್ಪು ಎಲ್ಲ ಕೂಡ ಫಿಶ್ಶಿಗೆ ಚೆನ್ನಾಗಿ ಇಟ್ಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ. 1 ಅವರ್ನ ತೆಗೆದಿಡಬೇಕಾಗತ್ತೆ. 1 ಅವರ್ ಆದ ನಂತರ ಮಿನಿಮಮ್ 1 ಅವರ್, ಏಕೆಂದರೆ ಫಿಶ್ಶಿಗೆ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಹಿಡಿಬೇಕಂದ್ರೆ 1 ಅವರ್ ಹಿಡಿ. ಅದನ್ನು ಆದಮೇಲೆ ಎಣ್ಣೆ ಸವರಿದಂತಹ ಕಾವಲಿಗೆ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕಿ ಫಿಶನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಬೇಕಿದ್ದರೆ ನೀವು ಜಾಸ್ತಿ ಕೂಡ ಬೇಯಿಸ್ಕೋಬೋದು, ಇಲ್ಲ ಮ್ಯಾರಿನೇಟ್ ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಸ್ವಲ್ಪ ಕೂಡ ಬೇಯಿಸಿದರೆ ಸಾಕಾಗತ್ತೆ. ನನಗೆ ಸ್ವಲ್ಪ ಜಾಸ್ತಿ ಫಿಶ್ಶು ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಅಂತ ಹೀಗೆ ಬೇಯಿಸ್ಕೊಂಡಿರೋದು. ನೀವು ಹೀಗೆ ಸ್ವಲ್ಪ ಲೈಟಾಗೂ ಬೇಯಿಸ್ಕೊಂಡ್ರೂ ನಡೆಯುತ್ತೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮ್ಯಾರಿನೇಟ್ ಜಾಸ್ತಿ ಟೈಮ್ ಕೊಟ್ಟಷ್ಟು ಅಷ್ಟು ಫುಲ್ ಫಿಶ್ಶಿಗೆ ಉಪ್ಪು ಖಾರ ಎಲ್ಲ ಸೂಪರಾಗಿ ಹಿಡ್ದಿರುತ್ತೆ. ಸೊ ಇಷ್ಟ ಆದರೆ ಫಿಶ್ ತವಾ ಫ್ರೈ, ಗ್ರೀನ್ ಮಸಾಲ ಫಿಶ್ ತವಾ ಫ್ರೈ ರೆಡಿ ಆಗುತ್ತೆ. ಇದನ್ನು ಪುದೀನ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ರೆಸಿಪಿ ಇಷ್ಟ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.